ದಕ್ಷಿಣ ಕನ್ನಡದಲ್ಲಿ ಮತ್ತಷ್ಟು ಪೊಲೀಸರ ಬದಲಾವಣೆಯಾಗಿದೆ. ಗೃಹ ಸಚಿವ ಪರಮೇಶ್ವರ್ ಭೇಟಿಗೂ ಹಿಂದಿನ ದಿನ ನಡೆದಂತಹ ಮಹತ್ವದ ವರ್ಗಾವಣೆ ಇದು. ದಕ್ಷಿಣ ಕನ್ನಡದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಸರಿಯಾಗಿ ಇಡೋದಕ್ಕೆ ಈಗ ಕಾನೂನಿನಲ್ಲಿ ಸಾಕಷ್ಟು ಅಥವಾ ಒಂದು ರೀತಿಯ ವರ್ಗಾವಣೆಯ ಬಿರುಗಾಳಿ ಎದ್ದಿದೆ. ಉಡುಪಿ ಕರಾವಳಿ ಭದ್ರತೆ ಪೊಲೀಸ್ ಇನ್ಸ್ಪೆಕ್ಟರ್ ವರ್ಗಾವಣೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿ ವರ್ಗಾವಣೆಗೊಂಡಿದ್ದಾರೆ. ಸುರತ್ಕಲ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದ ಮಹೇಶ್ ಪ್ರಸಾದ್ ಎತ್ತಂಗಡಿ ಆಗಿದ್ದಾರೆ. ಸೂಪರ್ ಕಾಪ್ ಎಂದು ಜನರಿಂದ ಕರೆಸಿಕೊಂಡಿರತಕ್ಕಂತಹ ಪ್ರಮೋದ್ ಕುಮಾರ್ ಮಂಗಳೂರು ಗ್ರಾಮೀಣ ಠಾಣೆ ಇನ್ಸ್ಪೆಕ್ಟರ್ ಶಿವಕುಮಾರ್ ಎತ್ತಂಗಡಿ ಆಗಿದ್ದಾರೆ. ಸುಪ್ರಭಾತದೊಳಗಾಗಿ ಪೊಲೀಸರ ವರ್ಗಾವಣೆಯಾಗಿದೆ. ಕುಡುಪುವಿನಲ್ಲಿ ನಡೆದಿದ್ದ ಯುವಕನ ಕೊಲೆ ಪ್ರಕರಣದ ತನಿಖೆಯಲ್ಲಿ ಲೋಪ ಆಗಿತ್ತು. ಈ ಪ್ರಕರಣ ತನಿಖೆಯಲ್ಲಿ ಇನ್ಸ್ಪೆಕ್ಟರ್ ಶಿವಕುಮಾರ್ ಅಸಡ್ಡೆ ತೋರಿಸಿದ್ದರು. ಗವಿರಾಜ್ ಪಿ ಅವರನ್ನ ಮಂಗಳೂರು ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಆಗಿ ವರ್ಗಾವಣೆ ಮಾಡಲಾಗಿದೆ. ಚಿಕ್ಕಮಗಳೂರು ನಗರ ಠಾಣೆ ಇನ್ಸ್ಪೆಕ್ಟರ್ ಆಗಿದ್ದ ಗವಿರಾಜ್ ಮಂಗಳೂರಿಗೆ ವರ್ಗಾವಣೆ. ಮಂಗಳೂರು ಪೂರ್ವ ಅರ್ಥಾತ್ ಕದರಿ ಠಾಣೆ ಇನ್ಸ್ಪೆಕ್ಟರ್ ಆಗಿ ಅನಂತ ಪದ್ಮನಾಭ. ಇನ್ನು ಪುಂಜಾಲಕಟ್ಟೆ ಠಾಣೆ ದಕ್ಷ ಸಬ್ ಇನ್ಸ್ಪೆಕ್ಟರ್ ನಂದಕುಮಾರ್ ವರ್ಗಾವಣೆಗೊಂಡಿದ್ದಾರೆ. ಮಂಗಳೂರಲ್ಲಿರ್ತಕ್ಕಂತಹ ಡಿಎಸ್ಪಿ ಕಚೇರಿಗೆ ವರ್ಗಾಯಿಸಿ ಆದೇಶವನ್ನ ಹೊರಡಿಸಲಾಗಿದೆ. ದಕ್ಷಿಣ ಕನ್ನಡದಲ್ಲಿ ಮತ್ತಷ್ಟು ಪೊಲೀಸರ ಬದಲಾವಣೆ. ಸೂಕ್ಷ್ಮ ಜಿಲ್ಲೆ ಎಂದು ಕರೆಸಿಕೊಳ್ಳುವಂತಹ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಅಲ್ಲೇ ಜಾಂಡಾ ಊರಿದ್ದ ಪೊಲೀಸರು ಈಗ ಕಾಣಿಸೋದಿಲ್ಲ. ಒಂದು ಸುಪ್ರಭಾತದ ಒಳಗಾಗಿ ಜಿ ಪರಮೇಶ್ವರ್ ಮಂಗಳೂರು ಭೇಟಿ ಮಾಡ್ತಾರೆ. ಭೇಟಿ ಮಾಡಿದ ಬೆನ್ನಲ್ಲೇ ಅಲ್ಲಿನ ಕೆಲ ಪೊಲೀಸರು ವರ್ಗಾವಣೆ ಆಗ್ತಾರೆ ಅನ್ನೋದಾದ್ರೆ ನಿಜಕ್ಕೂ ಕೂಡ ಸೂಕ್ಷ್ಮ ಜಿಲ್ಲೆಯಲ್ಲಿ ನಿರಂತರ ಕೊಲೆಯಾಗ್ತಾ ಇತ್ತು. ಧರ್ಮದ ಆಧಾರದಲ್ಲಿ, ಧರ್ಮದ ಹೆಸರಿನಲ್ಲಿ, ಧಾರ್ಮಿಕ ನಂಬಿಕೆಯ ಹೆಸರಿನಲ್ಲಿ ಕೊಲೆಗಳಾಗ್ತಾ ಇತ್ತು. ಹಾಗಾಗಿ ಇಲ್ಲಿನ ಸರ್ಕಾರವೇ ಅದಕ್ಕೆ ನೇರ ಹೊಣೆ ಅನ್ನೋ ತರಹದ ಆಕ್ರೋಶಗಳು ವ್ಯಕ್ತವಾಗಿತ್ತು. ಸೂಕ್ಷ್ಮ ಜಿಲ್ಲೆಗಳಾದಂತಹ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮುಗಿಬಿದ್ದಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು, ಬೀದಿಗಿಳಿದು ಹೋರಾಟವನ್ನ ಮಾಡಿದ್ರು, ಸಾಮೂಹಿಕ ರಾಜೀನಾಮೆಗೂ ಕೂಡ ಮುಂದಾಗಿದ್ರು. ಸೊ ಈ ಎಲ್ಲ ಪ್ರಹಸನಗಳ ಬೆನ್ನಲ್ಲೇ ಈಗ ಮಹತ್ವದ ಬದಲಾವಣೆಗಳಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿ ವರ್ಗಾವಣೆಗೊಂಡಿದ್ದಾರೆ. ಇನ್ನು ಸುರತ್ಕಲ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದಂತಹ ಮಹೇಶ್ ಪ್ರಸಾದ್ ಕೂಡ ಅಲ್ಲಿಂದ ಎತ್ತಂಗಡಿ ಆಗಿದ್ದಾರೆ. ಇನ್ನು ಸೂಪರ್ ಕಾಪ್ ಅಂತಾನೆ ಹೆಸರುವಾಸಿಯಾಗಿದ್ದ ಪ್ರಮೋದ್ ಕುಮಾರ್. ಸೊ ಹೀಗೆ ಒಂದಷ್ಟು ಜನರನ್ನ ವರ್ಗಾಯಿಸುವುದರೊಂದಿಗೆ ಅಲ್ಲಿನ ಪೊಲೀಸ್ ವ್ಯವಸ್ಥೆಯಲ್ಲಿ ಸಣ್ಣದೊಂದು ಬದಲಾವಣೆ ತರಬೇಕು. ಜನರ ಆಕ್ರೋಶವನ್ನ ಅವರ ಆಕ್ರೋಶದ ಕಿಚ್ಚನ್ನ ಕಡಿಮೆ ಮಾಡಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಈ ಬದಲಾವಣೆಗಳಾಗ್ತಾ ಇದೆಯೋ ಗೊತ್ತಿಲ್ಲ. ಆದರೆ ಪೊಲೀಸ್ ವ್ಯವಸ್ಥೆಯಲ್ಲಿ ಅದರಲ್ಲೂ ಕೂಡ ಕೆಳ ಹಂತದ ಪೊಲೀಸರನ್ನು ಕೂಡ ಬದಲಾವಣೆ ಮಾಡಬೇಕು ಎನ್ನುವಂಥ ಆರೋಪಗಳಿತ್ತು ಮಂಗಳೂರು ಭಾಗದ ಜನರ. ಸೊ ಈ ಎಲ್ಲದರ ನಡುವೆ, ಈ ಎಲ್ಲ ಚರ್ಚೆಗಳ ನಡುವೆ ರಾಜ್ಯ ಗೃಹ ಇಲಾಖೆ ಅರ್ಥಾತ್ ಹೋಮ್ ಮಿನಿಸ್ಟರ್ ಮಂಗಳೂರು ಭೇಟಿ ಮಾಡ್ತಾರೆ. ಆ ಭೇಟಿ ಮಾಡಿದ ಬೆನ್ನಲ್ಲಿ ಈ ತರಹದ್ದೊಂದು ವರ್ಗಾವಣೆಯ ಬಿರುಗಾಳಿ ಎದ್ದಿದೆ ಅನ್ನೋದಾದ್ರೆ ನಿಜಕ್ಕೂ ಕೂಡ ಒತ್ತಡಕ್ಕೆ ಸರ್ಕಾರ ಮಣಿತಾ ಅಥವಾ ಕಾನೂನು ಸುವ್ಯವಸ್ಥೆಯನ್ನ ಸರಿಯಾಗಿ ಪಾಲಿಸಬೇಕು, ಸರಿಯಾಗಿ ನಿಭಾಯಿಸಬೇಕು, ಇಲ್ಲದಿದ್ದರೆ ಜನ ತಿರುಗಿ ಬೀಳ್ತಾರೆ ಎನ್ನುವಂತಹ ಒಂದು ಮುನ್ಸೂಚನೆ ಸಿಕ್ಕಂತೆ ಕಾಣ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಪದೇ ಪದೇ ಕೊಲೆಗಳಾಗ್ತಾ ಇತ್ತು. ಹಾಗಾಗಿ ಈ ಕೊಲೆಗಳಿಗೆ ಅಲ್ಲಿನ ಪೊಲೀಸರ ಒಂದು ತರಹದ ಅಸಡ್ಡೆ ಕಾರಣ ಆಗಿರಬಹುದಾ? ಸಂಬಂಧಪಟ್ಟಂತ ಆರೋಪಿಗಳನ್ನ ಹಿಡಿಯೋದ್ರಲ್ಲಿ ಪೊಲೀಸರು ವಿಳಂಬ ತೋರಿಸ್ತಾ ಇದ್ರು. ಇನ್ನು ಧರ್ಮದ ಆಧಾರದಲ್ಲಿ ಆರೋಪಿಗಳನ್ನ ರಕ್ಷಣೆ ಮಾಡಲಾಗ್ತಾ ಇತ್ತು. ಪೊಲೀಸರು ಒಂದು ತರಹದ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ರು, ಅಸಹಾಯಕರಾಗಿದ್ರು. ಪೊಲೀಸರ ಮೇಲೆ ರಾಜಕೀಯ ಒತ್ತಡಗಳು ಕೇಳಿ ಬರ್ತಾ ಇತ್ತು. ಹಾಗಾಗಿ ಅಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡೋದ್ರಲ್ಲಿ ಪೊಲೀಸರ ಅಸಡ್ಡೆ ಮತ್ತು ನಿರ್ಲಕ್ಷ್ಯ ಕಾರಣಗಳಾಗಿದೆ ಎನ್ನುವಂಥ ಆರೋಪಗಳ ನಡುವೆ ಈಗ ಒಂದಷ್ಟು ಪೊಲೀಸ್ ವ್ಯವಸ್ಥೆಯಲ್ಲಿ ಬದಲಾವಣೆ ತಂದಿರತಕ್ಕಂತಹದ್ದು. ದಕ್ಷಿಣ ಕನ್ನಡದಲ್ಲಿ ಮತ್ತಷ್ಟು ಪೊಲೀಸರ ಬದಲಾವಣೆಗಳಾಗಿದೆ. ಈ ಹಿಂದೆ ಸುಹಾಸ್ ಶೆಟ್ಟಿ, ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆಯ ನಂತರ ಅಲ್ಲೇ ಅಬ್ದುಲ್ ರಹೀಂ ಎನ್ನುವಂತಹ ಕೊಲೆಗಳಾಯಿತು. ಸೊ ಸುಹಾಸ್ ಶೆಟ್ಟಿ ಮರ್ಡರ್, ಫಾಜಿಲ್ನ ಮರ್ಡರ್ಗೆ ಪ್ರತೀಕಾರ ಎನ್ನುವ ತರಹದಲ್ಲಿ ಚರ್ಚೆಗಳಾಯಿತು. ಈ ಎಲ್ಲ ಕೊಲೆಗಳು ಕೂಡ ಧರ್ಮದ ಆಧಾರದಲ್ಲಿ ನಡೆದಿದೆ ಎನ್ನುವಂತಹದ್ದು. ಸೊ ಈ ತರಹದ ಕೊಲೆಗಳಾದಾಗ ಸಂಬಂಧಪಟ್ಟಂತ ಆರೋಪಿಗಳನ್ನ ಹಿಡಿಯೋದಕ್ಕೆ ಪೊಲೀಸರು ಯಾಕೆ ಇಷ್ಟೊಂದು ವಿಳಂಬ ಮಾಡ್ತಾ ಇದ್ದಾರೆ? ಪೊಲೀಸರಿಗೆ ಏನಾದರೂ ಒತ್ತಡಗಳು ಇದ್ದಿರಬಹುದಾ? ಈ ಅರ್ಥದಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ತರಹದ ರಾಜಕೀಯ ವಿಷಯವಾಗಿ ಬದಲಾವಣೆ ಆಗಿತ್ತು. ಆಡಳಿತಾರೂಢ ಪಕ್ಷದ ಮೇಲೆ ನಿರಂತರವಾಗಿ ಜನರ ಆಕ್ರೋಶ,
ಜೊತೆಗೆ ಒಂದು ಅಲ್ಪಸಂಖ್ಯಾತ ವಿಭಾಗದ ಮುಸ್ಲಿಂ ಸಮುದಾಯದ ಸಾಮೂಹಿಕ ರಾಜೀನಾಮೆ, ಆ ರಾಜೀನಾಮೆ ಪರ್ವ ಶುರುವಾದ ನಂತರ ಸರ್ಕಾರ ಎಚ್ಚೆತ್ತುಕೊಂಡು ನಿರಂತರವಾದಂತಹ ಬದಲಾವಣೆಯ ಪರ್ವವನ್ನು ಶುರು ಮಾಡಿಕೊಂಡಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಗೂ ಹಿಂದಿನ ದಿನ ನಡೆದಂತಹ ಮಹತ್ವದ ವರ್ಗಾವಣೆ ಈಗ ರಾಜಕೀಯ ವಲಯಗಳಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಉಡುಪಿ ಕರಾವಳಿ ಭದ್ರತೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಪೊಲೀಸ್ ವರ್ಗಾವಣೆಗೊಂಡಿದ್ದಾರೆ. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿ ಈಗ ಅವರು ವರ್ಗಾವಣೆ ಆಗಿರುವಂತಹದ್ದು. ಜೊತೆಗೆ ಸಾಕಷ್ಟು ಸುರತ್ಕಲ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದಂತಹ ಮಹೇಶ್ ಪ್ರಸಾದ್ ಕೂಡ ವರ್ಗಾವಣೆಯಾಗಿದ್ದಾರೆ. ಒಟ್ಟಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರ್ಗಾವಣೆ ಪರ್ವ ಜೋರಾಗಿ ನಡೀತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.